ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ KM ಚಾನಲನ್ನು. ಅದೇ ಥರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಥರ ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. KM ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ ಬ್ಯಾಟ್ರಿಯನ್ನು ನೀವು ಜಾಸ್ತಿ ಮಾಡ್ಕೊಳ್ಳೋದು ಹೇಗಂತ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅಂದರೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಅದರ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಫಸ್ಟೇ ಅವ್ರು ನೋಡೋರು ಮಾತ್ರ. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಆ್ಯಪ್ ಹೆಸರು ಬಂದು ನಿಮಗೆ ಬ್ಯಾಟ್ರಿ 100% ಅಲಾರಾಮ್ ಅಂತ. ಈ ಆ್ಯಪನ್ನು ನಾವು ಹೇಗೆ ಯೂಸ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಆ್ಯಪ್ನಿಂದ ನಮ್ಗೆ ಏನೆಲ್ಲ ಲಾಭ ಅಂತ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಸ್ನೇಹಿತರೆ ಅವು ಸ್ನೇಹಿತರೆ, ನೀವು ಜಸ್ಟ್ ನೋಡ್ತಿರ್ಬೋದು, ನಿಮ್ಮ ಒಂದು ಮೊಬೈಲ್ನ ರಾತ್ರಿ ಟೈಮ್ನಲ್ಲಿ ನೀವು ಬ್ಯಾಟ್ರಿ ಜಾಸ್ತಿ ಆಗಿ ಚಾರ್ಜ್ ಮಾಡ್ತೀರಿ ಸ್ನೇಹಿತರೆ. ಅಂದರೆ ಸ್ನೇಹಿತರೆ, ನಿಮಗೆ ರಾತ್ರಿ ಚಾರ್ಜ್ ಮಾಡಿ ಮಲ್ಕೊಳ್ಳುವಾಗ ನಿಮಗೆ 100% ಆದಮೇಲೆ ನೀವು ಹಾಗೆ ಕಂಟಿನ್ಯೂ ಆಗಿ ಚಾರ್ಜಿಂಗ್ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಒಂದು ಮೊಬೈಲ್ನ ಬ್ಯಾಟ್ರಿಗೆ ಸ್ವಲ್ಪ ಎಫೆಕ್ಟ್ ಬಿದ್ದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅಂದರೆ ನಿಮಗೆ ಬ್ಯಾಟ್ರಿ ಪಿಕಪ್ ಅನ್ನೋದು ಜಾಸ್ತಿ ಕೊಡೋದು ಕಡಿಮೆ ಆಗುತ್ತೆ ಸ್ನೇಹಿತರೆ. ಇದರಿಂದ ನಿಮಗೆ ಕಡಿಮೆ ಕೊಡುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು ಆ್ಯಪ್ ಮುಖಾಂತರ ನೀವು ಆ ಥರ ಆಗದೆ ನೀವು ನಿಮ್ಮ ಒಂದು ಬ್ಯಾಟ್ರಿಯನ್ನು ನೀವು ಸೇಫಾಗಿ ನೀವು ಬಳಸ್ಬೋದು ಸ್ನೇಹಿತರೆ. ಅಂದರೆ ನಿಮಗೆ ಬ್ಯಾಟ್ರಿ ಜಾಸ್ತಿ ಚಾರ್ಜಿಂಗ್ ಜಾಸ್ತಿ ಕೊಡೋ ಥರ ಈ ಒಂದು ಆ್ಯಪ್ ಮುಖಾಂತರ ನೀವು ಪಡೆಯಬಹುದು ಸ್ನೇಹಿತರೆ. ಹಾಗಾದರೆ ಆ ಟ್ರಿಕ್ಸ್ ಏನಂದರೆ ಸ್ನೇಹಿತರೆ, ಈ ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ. ನಿಮಗೆ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ನೀವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಆಗುತ್ತೆ, ನೀವು ನೋಡ್ತಿರ್ಬೋದು. ಆಮೇಲೆ ನಿಮಗೆ ಇಲ್ಲಿ ಕೆಳಗೆ ನೆಕ್ಸ್ಟ್ ಕೇಳುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ಸ್ಕಿಪ್ಪನ್ನು ಮಾಡ್ಬೋದು. ನೀವು ಸ್ಟಾರ್ಟ್ ಮೇಲೆ ಬರ್ರಿ, ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮಗೆ ಸ್ವಲ್ಪ ಪರ್ಮಿಷನ್ ಕೇಳುತ್ತೆ, ಆ ಪರ್ಮಿಷನ್ ಕೊಟ್ಬಿಡಿ. ನೀವು ನೋಡ್ತಿರ್ಬೋದು ಸ್ನೇಹಿತರೆ, ನಿಮಗೆ 100% ಬ್ಯಾಟ್ರಿ ಅಲಾರಾಮ್ ಅಂತ ನೋಡ್ತಿರ್ಬೋದು. ಇಲ್ಲಿ ನಿಮಗೆ ಕೆಳಗೆ ನೋಡ್ತಿರ್ಬೋದು ಸ್ನೇಹಿತರೆ, ಈ ಥರ ಸೆಟ್ಟಿಂಗ್ ಇರುತ್ತೆ, ಆಫ್ ಆನ್ ಅಂತ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಇದು ಬಂದು ನಿಮ್ಗೆ ಆಫ್ ಇದ್ದಂಗೆ, ಇದು ಬಂದಾಗ ಮಾತ್ರ ನಿಮಗೆ ಆನ್ ಇದ್ದಂಗೆ ಸ್ನೇಹಿತರೆ. ಅಂದರೆ ನಿಮಗೆ ಅಲಾರಾಮ್ ಸ್ಟೇಟಸ್ ಅನ್ನೋದು ನಿಮಗೆ ಕಾಣಿಸುತ್ತದೆ. ಅಲಾರಾಮ್ ಇಟ್ಕೊಂಡಿದ್ದ ಮೇಲೆ ಇಲ್ಲಿ ನೋಡ್ತಿರ್ಬೋದು, ಮೇಲೆ ನಿಮಗೆ ಈ ಥರ ಆನ್ ಮಾಡ್ಕೊಳ್ಳಿ. ನಂತರ ನೀವು ನೋಡ್ತಿರ್ಬೋದು ನನಗೆ ಬ್ಯಾಟ್ರಿ ಅಂತ 100% ಈ ಥರ ತೋರಿಸ್ತದೆ. ನಿಮಗೆ ಇಲ್ಲಿ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನೀವು ಇಲ್ಲಿ ಸೆಟ್ಟಿಂಗ್ ಹೋದ ತಕ್ಷಣ ನಿಮಗೆ ಅಲಾರಾಮ್ ಟೂನ್ ಕಳಿಸುತ್ತೆ. ನಿಮಗೆ ಯಾವಾಗ ನಿಮ್ಮ ಮೊಬೈಲ್ ಚಾರ್ಜಿಂಗ್ 100 ಆಗುತ್ತೋ ಆವಾಗ ನಿಮ್ಗೆ ಡೈರೆಕ್ಟಾಗಿ ಅಲಾರಾಮ್ ಬರ್ತದೆ. ಇದರಿಂದ ನೀವು ನಿಮ್ಮ ಒಂದು ಚಾರ್ಜಿಂಗ್ ಫುಲ್ ಆಗಿ ಗೊತ್ತಾದ ತಕ್ಷಣ ನೀವು ಅನ್ಪ್ಲಗ್ ಮಾಡ್ತೀರಿ. ಇದರಿಂದ ನಿಮ್ಮ ಒಂದು ಬ್ಯಾಟ್ರಿ ಅನ್ನೋದು ಸೇಫ್ ಆಗಿರುತ್ತೆ. ಆದರೆ ನೋಡ್ತಿರ್ಬೋದು, ನಿಮಗೆ ಟೂನ್ ಸೆಟ್ ಮಾಡ್ಕೋಬೋದು. ಅದಕ್ಕೆ ನಿಮ್ಮ ಅಲಾರಾಮ್ ಟೂನ್ ಸೆಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಯಾವ ಜಾಸ್ತಿ ಅಲಾರಾಮ್ ನಿಮ್ಗೆ ಯಾವ ಟೂನ್ ಬೇಕಾಗಿರುತ್ತೋ ಆ ಟೂನನ್ನು ಸೆಟ್ ಮಾಡ್ಕೋಬೋದು ಈ ಒಂದು ಆ್ಯಪ್ ಮುಖಾಂತರ. ಆ ಥರ ವ್ಯಾಲ್ಯೂಮ್ಗಿಂತ ಜಾಸ್ತಿ ಇಟ್ಕೋಬೋದು. ಆ ಥರ ಈ ಒಂದು ವೇಳೆ ನೀವು ಹೊರಗಿದ್ರಿ, ಅಲಾರಾಮ್ ಬಂತು ಹೋಯ್ತು ಅಂತ ಇರ್ಬೋದು, ರಿಪೀಟ್ ಮಾಡಿ ಸೆಟ್ ಮಾಡ್ಕೋಬೋದು. ಅಂದರೆ ರಿಪೀಟ್ ಆಗಿ ನಿಮಗೆ ಅಲಾರಾಮ್ ಬರುತ್ತೆ. ಆ ಸ್ನೂಜ್ ಇರುತ್ತೆ, ಆ ಥರ ನಿಮ್ಗೆ ಸ್ಕ್ರೀನ್ ಸ್ಟೇಟಸ್ ಇರುತ್ತೆ, ಡಿಲೇ ಇರುತ್ತೆ. ಅದೇ ಥರ ಸೈಲೆಂಟ್ ಇದ್ದರೆ ನಿಮಗೆ ಅಲಾರಾಮ್ ಅನ್ನೋದು ಬರುತ್ತೆ. ಆ ಥರ ವೈಬ್ರೇಟಿಂಗ್ ಬರುತ್ತೆ. ಇಲ್ಲೇ ನೋಡ್ತಿರ್ಬೋದು ಸ್ನೇಹಿತರೆ, ನಿಮ್ಗೇನು ನೋಟಿಫೈ ಲೆವೆಲ್ ಅಂತ, ಈ ನೋಟಿಫೈ ಲೆವೆಲ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಿರುತ್ತೆ ಸ್ನೇಹಿತರೆ, ನಿಮಗೆ ನೀವು ಇದನ್ನು 100 ತಗೋಬೇಕು ಸ್ನೇಹಿತರೆ. 100 ತಗೊಂಡ ತಕ್ಷಣ ನಿಮ್ಗೆ 100 ಬಂದ ತಕ್ಷಣ ನಿಮಗೆ ಇದು 100 ಬಂದ ತಕ್ಷಣ ಆಗ್ತದೆ ಅನ್ಸುತ್ತೆ, ನಿಮಗೆ ಅಲಾರಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಥವಾ ನೀವು 99 ಹಿಡ್ಕೋಬೋದು ಸ್ನೇಹಿತರೆ. ಯಾಕಂದರೆ 99 ಬಂದ ತಕ್ಷಣ ನಿಮಗೆ ಇನ್ನೂ 1% ಚೆಕ್ ಮಾಡ್ಬೋದು. 99 ಆದ ತಕ್ಷಣ ನೀವು ಹುಷಾರಾಗ್ಬಿಡ್ತೀರಿ. 100% ಆದ್ಬಿಟ್ರೆ ನಿಮಗೆ ಅದನ್ನು ಹಿಡ್ಕೋಬೋದು. ಅಥವಾ 99% ನಿಮಗೆ ಒಳ್ಳೆಯ ಚಾನ್ಸ್ ಅನ್ಬೋದು ಸ್ನೇಹಿತರೆ. ಯಾಕಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಅವಾಗ ಅಲಾರಾಮ್ ಬಂದುಬಿಡುತ್ತಲ್ಲ, ಇನ್ನೂ ಒಂದು ಚಾರ್ಜಿಂಗ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಪಾಯಿಂಟಿಂದ. ಆ ಥರ ನಿಮಗೆ ನೋ ಅಲಾರಾಮ್ ನೋ ಕಾಲ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಬೋದು. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆದ್ದರಿಂದ ನೀವು ಈ ಒಂದು ಆ್ಯಪ್ ಮುಖಾಂತರ ನೀವು ನಿಮ್ಮ ಒಂದು ಬ್ಯಾಟ್ರಿಯನ್ನು ನೀವು ಸೇಫಾಗಿ ಇಟ್ಕೋಬೋದು. ಅಂದರೆ ನಿಮಗೆ ಯಾವುದೇ ಎಫೆಕ್ಟ್ ಕೊಡದೆ ನೀವು ಸೇಫಾಗಿ ಇಟ್ಕೋಬೋದು. ಇದರಿಂದ ನಿಮ್ಮ ಒಂದು ಬ್ಯಾಟ್ರಿ ಚಾರ್ಜ್ ಪಿಕಪ್ ಅನ್ನೋದು ನಿಮಗೆ ಜಾಸ್ತಿ ಕೊಡುತ್ತೆ, ಕಮ್ಮಿ ಆಗೋದಿಲ್ಲ. ಯಾಕಂದರೆ ನಿಮಗೆ ಬ್ಯಾಟ್ರಿ ಎಫೆಕ್ಟ್ ಬಿದ್ದರೆ ನಿಮಗೆ ಚಾರ್ಜ್ ಪಿಕಪ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಅದಕ್ಕಾಗಿ ನೀವು ಈ ಒಂದು ಆ್ಯಪ್ ಬಳಸಿ ನಿಮ್ಮ ಒಂದು ಮೊಬೈಲ್ ಚಾರ್ಜ್ ಪಿಕಪ್ಪನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಲೈಕ್ ಮಾಡಿ, ಅದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾಯ್ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.